ಎಸ್, ನಾನೇ ನಿನ್ನನ್ನಿವತ್ತು ಖಂಡಿತ ಬಿಡೋದಿಲ್ಲ. ಈ ನೆಕ್ಲೆಸ್ ಹೇಗಿದೆ? ತುಂಬಾ ಚೆನ್ನಾಗಿದೆ ಅಲ್ವಾ? ನಂಗೆ ತುಂಬಾ ಇಷ್ಟ ಆಯ್ತು. ಇದು ನನ್ಗೆ ಕೊಡಿಸಿ. ಇದೊಂದೇನಮ್ಮ, ಇರೋದೆಲ್ಲ ಇಟ್ಕೋ. ಐ ಡೋಂಟ್ ಮೈಂಡ್. ನೋಡ್ರಪ್ಪ, ಯಾರ್ಯಾರಿಗೆ ಏನೇನು ಬೇಕೋ ತೊಗೊಂಬಿಡಿ. ನಾಳೆ ಎಂಗೇಜ್ಮೆಂಟ್ ದಿವಸ ಅದು ಕೊಡಿಸ್ಲಿಲ್ಲ ಇದು ಕೊಡಿಸ್ಲಿಲ್ಲ ಅಂತ ನನ್ನ ಕಡೆ ಬಿಟ್ಟು ತೋರಿಸ್ಬಾರ್ದು. ಬೇಬಿ, ಹಾಗಂತ ಎಲ್ಲ ನೀನು ಇಟ್ಕೋಬೇಡ, ಶಿವನಿಗೂ ಬೇಕು. ಇಲ್ಲ ಇಲ್ಲ ಇಲ್ಲ, ಫಸ್ಟ್ ಶಿವಾನಿ ಬಂದು ಸೆಲೆಕ್ಟ್ ಮಾಡಲಿ, ಅದಾದ್ಮೇಲೆ ನಾವು ತಗೊಳ್ಳೋಣ. ನೋಡ್ರಿ, ಡಾಕ್ಟರ್ ಫೋನ್ ಮಾಡಿದ. ಹೇಳೋ ಶಿವು, ಹೇಗಿದ್ಯಾ? ನಾನು ಹೇಗಾದರೂ ಇರ್ತೀನಿ. ಈಗ ಅರ್ಜೆಂಟಾಗಿ ನಾನು ಹೇಳೋ ಜಾಗಕ್ಕೆ ತಕ್ಷಣ ನೀನು ಹೊರಟು ಬರಬೇಕು. ಎಂಗೇಜ್ಮೆಂಟಿಗೆ ಪ್ರಿಪರೇಷನ್ಸ್ ನಡೀತಾ ಇದೆ, ಬಾ ಅಂದರೆ ಬಂದ್ಬಿಡೋಕ್ಕಾಗತ್ತಾ? ಏನು ವಿಷಯ ಇದೆ ಫೋನಲ್ಲೇ ಹೇಳು. ನೀನು ಯಾವ ತಯಾರಿನೂ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲಪ್ಪ. ಏಕೆಂದರೆ ಎಂಗೇಜ್ಮೆಂಟೇ ನಡೆಯೋದಿಲ್ಲ. ಏನೋ ಹೇಳ್ತಾ ಇದೆಯಾ? ಸಾರಿ, ಎಕ್ಸ್ಕ್ಯೂಸ್ ಮೀ. ಶಿವು, ಹುಚ್ಚುಚ್ಚಾಗಿ ಮಾತಾಡಬೇಡ. ಸರಿಯಾಗಿ ಟ್ಯಾಬ್ಲೆಟ್ ತೊಗೊತಾ ಇದೆಯಾ? ಹುಷಾರಾಗಿದೆಯಾ ತಾನೇ? ನಾನು ಹುಷಾರಾಗಿದ್ದೀನಪ್ಪ. ಅವತ್ತು ನಿನ್ನ ಸೊಸೆನೇ ನಾಗಿನಿ ಅಂತ ಹೇಳಿದ್ಕೆ ನೀನು ನಂಬಲಿಲ್ವಲ್ಲ, ಇವತ್ತು ಪ್ರೂವ್ ಮಾಡ್ತಾ ಇದ್ದೀನಿ. ಬಾ, ತೋರಿಸ್ತೀನಿ, ನೋಡು. ಹಿಂಗೆ ಆವತ್ತಿಂದ ಹೇಳ್ತಾ ಇದ್ದೀನಿ, ಈ ವಿಷಯದಲ್ಲಿ ಹುಡುಗಾಟ ಆಡಬೇಡ ಅಂತ. ಮತ್ತೆ ಶುರು ಮಾಡ್ಕೊಂಡ್ಯಾ? ನಾನು ಹುಡುಗಾಟ ಆಡ್ತಿಲ್ವೋ? ನೀನು ಸೊಸೆ ಮಾಡ್ಕೋಬೇಕು ಅಂತ ಇರೋ ಶಿವಾನಿ ನಮ್ಮ ಜೊತೆ ಇದ್ದಾಳೆ, ಅದು ನಾಗಿನಿಯಾಗಿ. ಇವಾಗ ಫೋನಲ್ಲಿ ಮಾತಾಡದೆ ಮನೆಗೆ ಬರ್ತಾ ಇದ್ದಾಳೆ. ಅವಳು ನಿಮ್ಮ ಮನೆಗೆ ಬರೋದು ಸಾಧ್ಯನೇ ಇಲ್ಲ. ಏಕೆಂದರೆ ಅವಳು ನಿಮ್ಮ ಮನೆಗೆ ಹೊರಟಾಗ ನಾವು ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ಈಗ ಅವಳು ನಮ್ಮ ಜೊತೆ ಇದ್ದಾಳೆ, ಅದು ನಾಗಿನಿಯಾಗಿ. ಇಷ್ಟು ಹೇಳಿದ್ರು ನಿನಗೆ ನಂಬಿಕೆ ಬರ್ತಿಲ್ಲ ಅಲ್ವಾ? ನಾನು ವಾಟ್ಸಪ್ಪಲ್ಲಿ ಒಂದು ವಿಡಿಯೋ ಕಳಿಸಿದ್ದೀನಿ, ಅದು ನೋಡು, ಆವಾಗ ನಂಬಿಕೆ ಬರುತ್ತೆ ನಿನಗೆ. ನೋಡ್ದೇನಪ್ಪ, ಯಾರು ಅಂತ ಗೊತ್ತಾಯ್ತಾ? ಈಗಲಾದ್ರೂ ಸತ್ಯ ಗೊತ್ತಾಯ್ತಲ್ವಾ? ಈಗಿಂದ ಈಗಲೇ ಹೊರಟು ಬಾ. ಬಂದೆ. ಶಾಕ್ ಆಗ್ತಿದ್ಯಾ? ನಾನು ಹೇಗೆ ಬದುಕು ಬಂದೆ ಅಂತ ಯೋಚನೆ ಮಾಡ್ತಿದ್ಯಾ? ಏಯ್, ನಾನು ಸತ್ತೇ ಇಲ್ವೇ? ನೀನು ಸಾಯೋ ತನಕ ಸಾವು ಅನ್ನೋದು ನನ್ನ ಹತ್ರ ಸುಳಿಯೋದೇ ಇಲ್ಲ. ನೀನು ನನ್ನನ್ನು ಸಾಯಿಸೋದಕ್ಕೆ ತುಂಬ ಸಲ ಪ್ರಯತ್ನ ಪಟ್ಟೆ, ಆದರೂ ನಾನು ಬದುಕಿದ್ದೀನಿ. ಯಾಕೆ ಗೊತ್ತಾ? ನಿನ್ನನ್ನು ಸಾಯಿಸೋದಕ್ಕೋಸ್ಕರ. ನಾನು ಹಾಸ್ಪಿಟಲಿಂದ ಹೊರಗಡೆ ಬಂದ ಮೇಲೆ ನಿನ್ನನ್ನು ತುಂಬ ಸಲ ಹುಡುಕ್ತೆ, ಆದರೆ 2 ಸಲ ನೀನು ನನ್ನ ಕಣ್ಣು ಕಾಣಿಸ್ಕೊಂಡೆ. ಆಗಲೇ ನಾನು ನಿನ್ನ ಸಾಯಿಸ್ಬೋದಾಗಿತ್ತು, ಆದರೆ ಸರಿಯಾದ ಅವಕಾಶ ಸಿಗದೇ ನೀನು ಬದುಕೊಂಡಿದ್ಯಾ. ನೀನೇ ನಾಗಿಣಿ ಅಂತ ಹೇಳಿದಾಗ
ನಮ್ಮ ಫ್ರೆಂಡ್ಗೆ ನಂಬಿಕೆ ಬರಲಿಲ್ಲ. ಆದರೆ ಇವತ್ತು ಸಾಕ್ಷಿ ಸಮೇತ ಸಿಕ್ಬಿದ್ದಿದೆಯಾ. ಇನ್ನೇನು ನಮ್ಮ ಫ್ರೆಂಡು ಬರ್ತಾರೆ. ಬಂದಾದ್ಮೇಲೆ ನಿನ್ನ ಕತೆ ಏಯ್ ನೀನ್ ಎಷ್ಟೇ ಪ್ರಯತ್ನ ಪಟ್ರು ನಮ್ಮಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಸುಮ್ಮನೆ ವ್ಯರ್ಥ ಪ್ರಯತ್ನ ಪಡಬೇಡ. ಆವತ್ತು ನನ್ನನ್ನು ಪೂರ್ತಿ ಸಾಯಿಸಿದಾನೆ ತಪ್ಪು ಮಾಡಿದೆ ಅಂತ ಯೋಚನೆ ಮಾಡ್ತಿದ್ಯಾ? ನೀನು ಅವತ್ತು ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ನಾನು ಸಾಯ್ತಿರ್ಲಿಲ್ಲ. ಯಾಕೆ ಅಂದರೆ ನನ್ನ ಹಣೆಯಲ್ಲಿ ಪೂರ್ತಿ ಆಯಸ್ಸು ಬರ್ತಿದೆ. ಆದರೆ ಇವತ್ತು ನೀನು ಸಾಯೋದು ಕನ್ಫರ್ಮ್. ಯಾಕೆಂದರೆ ನಿನ್ನ ಹಣೆಯಲ್ಲಿ ಅರ್ಧ ಆಯಸ್ಸು ಬರ್ದಿದೆ. ಏನು ನೀವುಗಳು ನನ್ನನ್ನು ಸಾಯಿಸ್ತೀರಾ? ಕೈಲಾಗ್ದರೋರು ಮೈ ಪರ್ಚ್ಕೊಂಡ್ರಂತೆ. ನಿಮ್ಮ ಕೈಲಿ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಏಯ್! ನಂದೀಶಾ, ನಂದೀಶಾ, ಏನಾಯ್ತು ಯಜಮಾನ್ರೆ? ಅವಳು ನಮ್ಮನ್ನ ಸರಿಯಾಗಿ ಯಾಮಾರಿಸ್ಬಿಟ್ಲು ನಂದೀಶಾ. ಯಜಮಾನ್ರೆ, ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಯಾರು ನಮಗೆ ಮೋಸ ಮಾಡಿದ್ರು? ಯಾರು ನಮ್ಗೆ ಯಾಮಾರಿಸಿದ್ರು? ಎಲ್ಲ ಸರಿಯಾಗಿ ಇದೆಯಲ್ಲ? ಯಾವುದು ಸರಿಗಿಲ್ಲ. ನಾವು ನಮ್ಮವರು ಅಂದ್ಕೊಂಡವರು ನಮ್ಮವರೇ ಅಲ್ಲ. ನಮ್ಮನ್ನು ಸಾಯಿಸೋಕ್ಕೆ ಅಂತ ಬಂದಿರೋ ನಾಗಲೋಕದ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾವು ಹೊರಟಿದ್ನಲ್ಲ ಶಿವಾನಿ, ಅವಳು ಸಾಮಾನ್ಯದವಳಲ್ಲ. ನಾಗಲೋಕದಿಂದ ಬಂದಿರೋ ಇಚ್ಛಾಧಾರಿ ನಾಗಿನಿ. ನೀನು ಬದುಕಿರೋದು, ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡಿದ್ದು, ಇದೆಲ್ಲ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ನನಗೆಲ್ಲ ಗೊತ್ತು. ಅವತ್ತು ತ್ರಿವಿಕ್ರಮ್ ಮನೆ ಪಾರ್ಟಿಲಿ ನಾಗಿನಿ ಹಾಡನ್ನ ಹಾಕ್ಸಿ ನನ್ನನ್ನು ಸಿಕ್ಕಾಕ್ಸೋ ಪ್ರಯತ್ನ ಮಾಡ್ದೆ ಅಲ್ಲ, ಅದು ನನಗೆ ಗೊತ್ತು. ಆದ್ರೆ ಅವತ್ತು ಹಾವಾಗ ಬದಲಾಗಿದ್ದು ನನ್ನನ್ನ ವಿಡಿಯೋ ಮಾಡ್ತಾ ಇದ್ದಿದ್ದು ನೀನು. ಒಳ್ಳೆ ಪ್ರಜ್ಞೆ ತಪ್ಪಿ ಬಿದ್ದು ಹೋದೆ. ನಿನ್ ಪ್ರಯತ್ನ ವಿಫಲ ಆಯ್ತು. ಅಲ್ಲಿ ಮೂರ್ಛೆ ಹೋದೋನು ಫಾರ್ಮ್ ಹೌಸ್ಗೆ ಹೇಗೋದೆ ಅಂತ ನೆನಪಿದ್ಯಾ? ನಿನ್ ಸಾಕ್ಷಿಗೆ ಅಂತ ವಿಡಿಯೋ ಮಾಡ್ಕೊಂಡಿದ್ ಫೋನು ಎಲ್ಲಿದೆ ಅನ್ಕೊಂಡಿದ್ಯಾ? ನನ್ನ ಹತ್ರನೇ ಇದೆ. ಇಷ್ಟೆಲ್ಲ ಗೊತ್ತಿದ್ದು ನಾನು ನಿನ್ನನ್ನು ಯಾಕೆ ಇನ್ನೂ ಸಾಯಿಸಿಲ್ಲ ಗೊತ್ತಾ? ನನಗೆ ನೀನ್ ಮುಖ್ಯ ಅಲ್ಲ, ನಿನ್ ಜೊತೆ ಯಾರ್ಯಾರಿದ್ದಾರೆ, ನಾಗಮಣಿನ ಕದ್ದೋರು ಯಾರು ಅಂತ ತಿಳ್ಕೋಬೇಕಾಗಿತ್ತು. ಅದಕ್ಕೆ ನಿನ್ನನ್ನು ಸಾಯಿಸ್ದೆ. ನಿನ್ನ ಪ್ರತಿ ಹೆಜ್ಜೆನೂ ಗಮನಿಸ್ತಾ ಬಂದೆ. ನಾನು ಅನ್ಕೊಂಡಿದ್ದು ಇವತ್ತು ಸಾಧ್ಯ ಆಯ್ತು. ನೀವೇ ನನ್ನ ಮುಂದೆ ಬಂದ್ರಿ. ನೀವೇ ನಿಮ್ ಸಾವನ್ನ ತಂದ್ಕೊಂಡ್ರಿ. 23 ವರ್ಷಗಳಿಂದ ನಾನು ಈ ದಿವಸಕ್ಕೋಸ್ಕರನೇ ಕಾಯ್ತಾ ಇದ್ದೆ. ನನ್ ಸೇಡ್ ತೀರ್ಸ್ಕೊಳ್ಳೋ ಸಮಯ ಬಂದುಬಿಡ್ತು. ನಿಮ್ಮ ಗೆಳೆಯನೂ ಬರ್ಲಿ, ಎಲ್ರೂ ಒಟ್ಟಿಗೆ ಸಾಯಿಸ್ತೀನಿ, ಒಬ್ರು ಬಿಡೋದಿಲ್ಲ. ಏನವಳು ಇಟೆಲ್ಲ ಮಾತಾಡ್ತಾವಳ? ಕರ್ಕೊಂಬಂದು ಕಟ್ಟಾಕಿ ನಮ್ಮ ಸಾವು ನಾವೇ ತಂದ್ಕೊಂಡ. ಯಾರು ಹೆದರೋದು ಬೇಕಾಗಿಲ್ಲ. ಇವಳು ನಮ್ಮನ್ನು ಏನು ಮಾಡೋದಕ್ಕಾಗೋದಿಲ್ಲ. ಅವತ್ತು ಆ ಹಾವನ್ನ ಹೇಗೆ ಸಾಯಿಸಿದ್ವೋ ಇವತ್ತು ನಿನ್ನನ್ನು ಹಾಗೆ ಸಾಯಿಸ್ತೀವಿ. ಅದು ನಿಮ್ಮ ಭ್ರಮೆ. ನಿಮ್ಮ ಪಾಪದ ಕೊಡ ತುಂಬಿದೆ. ನಿಮ್ಗಳ ಸಾವು ಕಟ್ಟಿಟ್ಟ ಬುದ್ಧಿ. ಸಾಂಬವ್ರೆ, ಇವಳ್ದು ಯಾಕೋ ಜಾಸ್ತಿ ಆಯ್ತು. ಕೈ ಕಾಲು ಕಟ್ಟಾಕಿ ಏನು ಮಾಡಕ್ಕಾಗದೆ ಇದ್ರು ಇಷ್ಟೊಂದೆಲ್ಲ ಆಡಾಡ್ತಾ ಇದ್ದಾಳೆ. ಇವಳು ನಾನೇ ಬೇಡ ಬೇಡ, ಅವನು ಬರಲಿ. ಅವನ ಮುಂದೆನೇ ಇವಳು ಬಣ್ಣ ಬಯಲಾಗಬೇಕು, ಆಗ ಸಾಯ್ಬೇಕು ಇವಳು. ಅಲ್ಲಿ ತನಕ ನಿನಗೆ ನಮ್ಮ ಮೇಲೆ ಅದೇನೇನು ಕೋಪ ಇದೆಯೋ ಎಲ್ಲ ತೋರಿಸ್ಕೊ. ಹಾಂ, ತೋರಿಸ್ಕೊ. ಏನು ಹೇಳ್ತಾ ಇದ್ದೀರ ಯಜಮಾನ್ರೆ?
ಈ ವಿಷಯ ನಿಮ್ಗೆ ಯಾರು ಹೇಳಿದ್ರು? ಶಿವು ಫೋನ್ ಮಾಡಿದ್ನಲ್ಲ, ಇದೇ ವಿಷಯ ಹೇಳಿದ್ದು. ಏನು ಹೇಳ್ತಾ ಇದ್ದೀರಾ ಯಜಮಾನ್ರೆ? ಸಾಂಬ ಶಿವರ್ ಫೋನ್ ಬಂದಿತ್ತು ಅಂದರೆ ಅವರೇನೋ ನಿಮ್ಗೆ ಹೇಳಿ ತಲೆ ಕೆಡಿಸಿರ್ತಾರೆ. ಅವ್ರ ವಿಷಯಕ್ಕೆ ನೀವು ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದೀರಲ್ಲ, ಬಿಟ್ಟಾಕಿ. ನೀವು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ಅವ್ನು ಸುಮ್ಮನೆ ಹೇಳ್ತಾ ಇಲ್ಲ, ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ದಾನೆ. ಸಾಕ್ಷಿನಾ? ಏನು ಸಾಕ್ಷಿ ಇದೆ? ಇದರಲ್ಲಿ ವಿಡಿಯೋ ಇದೆ ನೋಡು. ಯಜಮಾನ್ರೆ ಏನಿದೆ ಯಜಮಾನ್ರೆ? ನನ್ನ ಅನುಮಾನ ನಿಜ ನಂದೀಶ. ನಮ್ಮ ಮನೆಗೆ ಬಂದಿದ್ದು, ನಾ ಇವಳನ್ನ ಪೆಟ್ಟಿಗೆ ಒಳಗೆ ಕೂಡ ಹಾಕಿದ್ದು, ಮನೆಗೆ ಸಿಂಹ ಬಂದಿದ್ದು ಎಲ್ಲ ಇವಳೆ. ನಮ್ಮ ಸುತ್ತಮುತ್ತನೇ ಇದ್ದು ನಮ್ಮ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಅವತ್ತು ಇವಳ ವಿರುದ್ಧ ನಮ್ಗೆ ಯಾವ ಪ್ರೂಫು ಇರಲಿಲ್ಲ ನೋಡು, ಅದಕ್ಕೆ ಬಚಾವಾಗೋದ್ಲು. ಶಿವು ಇವಳೇ ನಾಗಿಣಿ ಅಂತ ಪ್ರೂವ್ ಮಾಡಿದ್ದಾನೆ. ಅಲ್ಲ ಯಜಮಾನ್ರೆ, ಇವಾಗ ಅಲ್ಲದೆ ಇದ್ರೆ ಇನ್ಯಾವಾಗ ನಂದೀಶ? ಅವಳನ್ನ ಜೀವ ಸಹಿತ ಬಿಡೋದು ಒಂದೇ, ಗಂಟ್ಲಲ್ಲಿ ವಿಷ ಇಟ್ಕೊಳ್ಳೋದು ಒಂದೇ. ಆವತ್ತೇ ಅವಳನ್ನ ಸಾಯಿಸ್ಬಿಡ್ಬೇಕಾಗಿತ್ತು. 23 ವರ್ಷದ ಹಿಂದೆ ಒಂದೇ ಒಂದು ಹಾವು ಕಾಣಿಸ್ಕೊಂಡು, ಎರಡೂ ಕಾಣಿಸ್ಬೇಕಾಗಿತ್ತು. ಗೊತ್ತಾಗ್ತಿತ್ತು. ಯಜಮಾನ್ರೆ, ಈ ವಿಷಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಹೆಜ್ಜೆ ಇಡೋದು ಒಳ್ಳೇದು ಅನಿಸುತ್ತೆ. ಯಾಕೆಂದರೆ ನಾಗಿಣಿ ನಮ್ಮ ತಂಟೆಗೆ ಬಂದಿಲ್ವಲ್ಲ, ನಾವ್ಯಾಕೆ ಎದುರ್ಕೊಂಡು ಅವಳ ತಂಟೆಗೆ ಹೋಗ್ಬೇಕು? ನಂದೀಶ, ಹುಲಿ ಹಸ್ತಾಗ್ಲೇ ಬೇಟೆ ಆಡೋದು, ಬೇಟೆನೇ ಹುಲಿನ ಹುಡುಕೊಂಬರಲ್ಲ. ಈ ನಾಗಿಣಿನೂ ಅಷ್ಟೇ. ನಾವು ಅವಳನ್ನ ಬದುಕಕ್ಕೆ ಬಿಟ್ರೆ ನಮಗೆ ಗುಂಡಿ ತೋಡ್ತಾಳೆ. ಅವಳಿಗೆ ಸಾಯೋ ಕಾಲ ಹತ್ರ ಬಂದಿದೆ. ಇವತ್ತು ಅವಳನ್ನ ಮುಗಿಸೇನೆ ನನ್ನ ಮನೆಗೆ ಬರೋದು. ಬಾ ನನ್ನ ಜೊತೆ. ಯಜಮಾನ್, ನನ್ನ ಕನ್ಸಲ್ಲಿ ಬಂದಿದ್ದೆಲ್ಲ ನಿಜ ಅಲ್ಲ ಅಂತ ನಂಬೋದಕ್ಕೆ ತುಂಬ ಪ್ರಯತ್ನ ಪಟ್ಟರು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಆವತ್ತು ನನ್ನ ಕನ್ಸಲ್ಲಿ ಬಂದಿದ್ದ ಥರದ್ದೇ ಚಾಕುನ ಚಿಕ್ಕ ಯಜಮಾನ್ರು ತೊಗೊಂಬಂದು ನನಗೆ ತೋರಿಸಿದ್ರು. ಇವತ್ತು ನನ್ನ ಕನ್ಸಲ್ಲಿ ಶಿವಾನಿ ಹಾಕಿದ ಥರದ್ದೇ ಬಟ್ಟೆನ ಚಿಕ್ಕ ಯಜಮಾನ್ರು ಆರ್ಡ್ರ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ನಾನು ನಂಬದೇ ಇದ್ರೆ ನನ್ನ ಕನ್ಸಲ್ಲಿ ಬಂದಿದ್ದೆಲ್ಲ ನಿಜ ಆಗ್ಬಿಟ್ರೆ ಚಿಕ್ಕ ಯಜಮಾನ್ರು ಶಿವಾನಿನ ಇಲ್ಲ 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 ಇಲ್ಲ, ನಾನು ಅದನ್ನು ತಡೆಯೋ ಪ್ರಯತ್ನ ಮಾಡ್ತೀನಿ. ನನ್ನ ಕನ್ಸಲ್ಲಿ ಬಂದಿರೋ ಥರ ಇಲ್ಲಿ ಯಾವುದೂ ಆಗಬಾರ್ದು. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಶಿವಾನಿ ಬಟ್ಟೆನ ಹಾಕೋಬಾರ್ದು. ಈ ಬಟ್ಟೆ ಶಿವಾನಿಗೆ ಸಿಗದೇ ಇರೋ ಥರ ನಾನು ಮಾಡ್ತೀನಿ. ಶಿವಾನಿಗಲ್ಲ. ಅದಂತೂ ಕನ್ಫರ್ಮ್. ಅಪ್ಪ ದೇವ್ರೆ, ಈ ವಿಷಯದಲ್ಲಿ ನೀನೇ ಕಾಪಾಡಬೇಕಪ್ಪ. ಕಾಪಾಡ್ತೀನಿ ಅಂತ ನಂಬಿದ್ದೀನಿ. ಬಾ 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 ನೋಡು, ಬಾ ನೋಡು ನೋಡು ನೋಡು, ಈ ಸ್ಥಿತಿಯಲ್ಲಿ ನಿಂತಿದ್ದಾಳೆ ನೋಡು.
ಮಕ್ಕಳ ಜೊತೆ ಸೇರ್ಕೊಂಡಿದ್ದೀರಾ. ನಾನು ನಿಮ್ಮನ್ನ ಏನು ಅನ್ಕೊಂಡಿದ್ದೆ, ಆದ್ರೆ ನೀವು ನರ ರೂಪದ ರಾಕ್ಷಸರು ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ನಿನ್ನನ್ನು ಏನೋ ಅನ್ಕೊಂಡಿದ್ದೆ, ಆದರೆ ಮನುಷ್ಯ ರೂಪದ ಮುಖವಾಡ ಹಾಕೊಂಡು ನಮ್ಮನ್ನೇ ಕೊಲ್ಲಕ್ಕೆ ಬಂದಿರೋ ನಾಗಿಣಿ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟು ದಿನ ನನ್ನ ಕಣ್ಣು ಮುಂದೆ ಇದ್ರು ನಿಮ್ಮ ಮೇಲೆ ಸ್ವಲ್ಪನೂ ಅನುಮಾನ ಬರ್ಲಿಲ್ವಲ್ಲ? ಅನುಮಾನ ಬರದೇ ಇದ್ದ ಹಾಗೆ ನಡ್ಕೊಂಡಿದ್ದು ನೀನು. ನಮ್ಮ ಜೊತೆ ಬಾಂಧವ್ಯ ಬೆಳೆಸಿದ್ದು ನೀನು, ನಮ್ಮ ಜೊತೆ ಒಡನಾಟ ಬೆಳೆಸಿದ್ದು ನೀನು. ಹೇಳು, ಭೂಮಿಗೆ ಯಾಕೆ ಬಂದೆ? ಏನಿನ್ ಉದ್ದೇಶ? ನಿನ್ನನ್ನೇ ಕೇಳ್ತಾ ಇರೋದು. ಮಾತಾಡು, ಏನ್ ನಿನ್ನ ಉದ್ದೇಶ? ನಿಮಗ್ ಗೊತ್ತಿಲ್ವಾ? ನಾನ್ ನಾಗಿಣಿ ಅನ್ನೋದು ಗೊತ್ತಾದ ಮೇಲೂ ನೀವು ಮಾಡಿರೋ ಪಾಪದ ಕೆಲಸನ ನನ್ನ ಬಾಯಿಂದಾನೆ ಕೇಳ್ಬೇಕಾ? ಅಂದ್ರೆ 23 ವರ್ಷಗಳ ಹಿಂದೆ ನೀವೆಲ್ಲ ಏನ್ ಮಾಡಿದ್ರಿ ಅನ್ನೋದು ಮರ್ತು ಹೋಯ್ತಾ? 23 ವರ್ಷಗಳ ಹಿಂದೆ ನಾನು ನನ್ನ ಪ್ರಿಯತಮ ನಾಗವನದಲ್ಲಿ ಏಕಾಂತದಲ್ಲಿದ್ದಾಗ ನೀವು ಬಂದು ನನ್ನ ಪ್ರಿಯತಮನ ಕೊಂದು ನಾಗಮಣಿನ ಕದ್ದೊಯ್ದ್ರಿ. ನೆನಪಾಯ್ತಾ? ಅಂದು ನೀವುಗಳು ಮಾಡಿದ ಈ ಹೇಯ ಕೃತ್ಯಕ್ಕೆ ಸೇಡ್ ತೀರಿಸ್ಕೊಳ್ಳೋಕೆ ಅಂತಾನೆ ನಾನು ಭೂಲೋಕಕ್ಕೆ ಬಂದಿದ್ದು. ಸುಂದರವಾಗಿದ್ದ ನನ್ನ ಬದುಕನ್ನ ಹಾಳು ಮಾಡಿದ ರಾಕ್ಷಸರು ನೀವು. ನಿಮ್ಮನ್ನ ಬಲಿ ಪಡೆಯೋದೇ ನನ್ನ ಉದ್ದೇಶ. ನೀವು ಕದ್ದೊಯ್ದ ನಾಗಲೋಕದ ಮುಕುಟ ಮಣಿನ ವಾಪಸ್ ಪಡೆದು ನಾಗಲೋಕಕ್ಕೆ ಮರಳಿಸೋದೆ ನನ್ನ ಕರ್ತವ್ಯ. ನೀವು ಯಾವತ್ ನನ್ನ ಪ್ರಿಯತಮ್ಮನ ಕೊಂದು ನಾಗಮಣಿನ ಕದ್ದೊಯ್ದ್ರೋ ಅವತ್ತೇ ನಿಮ್ಮ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ನಾನು ಶಪಥ ಮಾಡಿದ್ದೀನಿ. ಇಚ್ಛಾಧಾರಿ ನಾಗಿಣಿ ಭೂಮಿ ಮೇಲೆ ಸಾಮಾನ್ಯ ಮನುಷ್ಯರ ಥರ ಬದುಕ್ತಾ ಇರೋದು ನಿನ್ನ ದ್ವೇಷ ಸಾಧಿಸ್ಕೊಳಕ್ಕ. ನನ್ನ ಮಗನ್ನ ಪ್ರೀತಿ ಮಾಡಿದ್ದು ಸುಮ್ಮನೆನಾ? ನಿನ್ನ ಪ್ರೀತಿ ನಾಟಕನ? ನಿನ್ನ ನಾಗಮಣಿ ಹುಡುಕೋದಕ್ಕೋಸ್ಕರ, ನಿನ್ನ ದ್ವೇಷ ಸಾಧಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಮಗನ ಜೀವನದಲ್ಲಿ ಆಟ ಆಡ್ಬಿಟ್ಟಿಯಲ್ಲೇ. ನಿನ್ನಿಂದ ಮೋಸ ಹೋಗ್ಬಿಟ್ಟ. ಅವರಪ್ಪ ನಿನ್ನ ಸೊಸೆ ಮಾಡ್ಕೊಳಕ್ ಹೊಟ್ಟೋದ್ನಲ್ಲ, ನನಗೂ ಮೋಸ ಮಾಡ್ಬಿಟ್ಟೆ. ನಗಬೇಡ. ಬರ್ತಾ ಇರೋ ಕೋಪದಲ್ಲಿ ನಿನ್ನಿಲ್ಲ ಸಾಯಿಸ್ಬಿಡೋಣ ಅನಿಸ್ತಾ ಇದೆ. ಹೇಳು, ನನ್ನ ಮಗನಿಗೆ ಯಾಕೆ ಮೋಸ ಮಾಡಿದೆ? ನೀವೆಲ್ಲ ಮಾಡಿರೋ ಮೋಸದ ಮುಂದೆ ಇದೇನು ಅಲ್ಲ. ನೀವು ನಾಗಲೋಕಕ್ಕೆ ಮಾಡಿರೋ ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಬೇಕು ಅಂತಾನೆ ನಾನು ಹೀಗೆ ಮಾಡಿದ್ದು. ನನ್ನ ಕೆಲಸಗಳು ಯಾವುದು ಅನ್ಯಾಯ ಅಲ್ಲ, ಎಲ್ಲಾನು ನ್ಯಾಯಬದ್ಧವಾಗೇ ಇದೆ. ಮಾತಿಗೆ ಮಾತು ಬೆಳೆಸ್ಬೇಡ, ಇಲ್ಲೇ ಊತಾಕ್ಬಿಡ್ತೀನಿ. ನನ್ನ ಸಾಯಿಸೋದು ಅಂದ್ರೆ ಅಷ್ಟು ಸುಲಭ ಅನ್ಕೊಂಡಿದ್ಯಾ? ಅದು ಅಸಾಧ್ಯ. ನಾಗಲೋಕದ ಪ್ರತಿಷ್ಠೆ ನಾಗಮಣಿನ ಕದ್ದ ನೀವು ಸರ್ಪ ದ್ವೇಷಕ್ಕೆ ಗುರಿಯಾಗಿ ನಿಮ್ ಸಾವನ್ನ ನೀವೇ ತಂದ್ಕೊಂಡಿದ್ದೀರಾ. ಸಾವು ನಿಮ್ಮ ಕಣ್ಣು ಮುಂದೆನೇ ಇದೆ.